ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಕಂಠೀರ್ವ ಸ್ಟೇಡಿಯಂದಲ್ಲಿ ಮಾತೃ ಕಪ್ ಅನ್ನ ಮಾನ್ಯ ಗೋವಿಂದರಾಜು ಸಾಹೇಬರು ಏರ್ಪಡಿಸಿದ್ದಾರೆ. ಹೆಣ್ಮಕ್ಳು ಬಹಳ ಉತ್ತಮವಾಗಿ ಅವರ ಒಂದು ಪ್ರತಿಭೆಯ ಪ್ರದರ್ಶನವನ್ನ ಮಾಡಿ ಇವತ್ತು 7 lakhs 5 lakhs 2.5 ಲಕ್ಷ ಅಷ್ಟು ಅಮೌಂಟ್ ಅದನ್ನ ಅವರು ಗೆದ್ದಿದ್ದಾರೆ. ಅದಕ್ಕಿಂತ ಜಾಸ್ತಿ ಈ ಒಂದು ಸ್ಪೋರ್ಟ್ಸ್ ವುಮನ್ಶಿಪ್ ಮೂಲಕ ನಾವು ಈ ಮಹಿಳಾ ದಿನಾಚರಣೆಯನ್ನ ಏನ್ ಆಚರಣೆ ಮಾಡಿದೀವಿ ನಿಜವಾಗಿ ಎಲ್ಲರಿಗೂ ಸ್ಫೂರ್ತಿ ಕೊಡುತ್ತೆ. ಒಂದು ಅಂತಿಮವಾಗಿ ಹೇಳ್ಬೇಕಾದ್ರೆ ಈ ಕಪ್ಪಿನ ಹೆಸರು ಮಾತೃ ಕಪ್ ಅಂತ ಹಾಕಿದ್ದಾರೆ. ನಮ್ಮ ತಾಯಿಯಂದರಿಂದ ತಾನೇ ನಾವು ಇವತ್ತು ಜೀವಂತ ಆಗಿದ್ದೀವಿ. ಇವತ್ತು ಈ ಬದುಕು ಎಲ್ಲ ಅವ್ರಿಗಾಗಿನೇ ಇರೋದು. ಸೊ ಮಾತೃಕ್ಕೋಸ್ಕರ ನಾವು ಏನು ಕೊಡುಗೆ ಕೊಡ್ತೀವಿ ನಮ್ಮ ಪ್ರತಿಯೊಬ್ಬರಿಗೆ, ಬರೀ ಹೆಣ್ಮಕ್ಳಿಗೆ ಅಲ್ಲ, ಎಲ್ಲ ಗಂಡ್ಮಕ್ಳಿಗೂ ಕೂಡ ಇದು ಯಾವಾಗ್ಲೂ ನೆನಪಿರ್ಬೇಕು. ಸೊ ಗೋವಿಂದರಾಜ್ ಅವರು ಈ ಒಂದು ಪರಂಪರೆಯನ್ನ 12 ವರ್ಷದಿಂದ ಮಾಡಿದ್ದಾರೆ. ಎಲ್ಲರೂ ತಮ್ಮ ಮಾತೃ ಬಗ್ಗೆ, ಅಮ್ಮನ ಹೆಸರಿನಲ್ಲಿ ಏನೋ ಒಂದು ಕೊಡುಗೆ ಕೊಡ್ಲೇಬೇಕು ಅಂತ ನನಗೆ ಅನ್ಸುತ್ತೆ. ನಮ್ಮ ಇದ್ರ ಪ್ರಕಾರ, ಅವಕಾಶಗಳ ಪ್ರಕಾರ ಅಥವಾ ನಮ್ಮ ಪಾಸಿಬಿಲಿಟೀಸ್ ಪ್ರಕಾರ. ಸೊ ಇನ್ನೊಂದ್ಸಲ ಎಲ್ಲರಿಗೆ ನಾನು ಶುಭಾಶಯಗಳನ್ನ ಕೋರುತ್ತಾ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಲ್ಲರಿಗೆ ಶುಭವಾಗಲಿ ಅಂತ ಹಾರೈಸುತ್ತೇನೆ. ಇವೆಂಟ್ ಬಗ್ಗೆ ಮತ್ತೆ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇವತ್ತು. ಎಲ್ರಿಗೂ ನನ್ನ ಕಡೆಯಿಂದ ಶುಭಾಶಯಗಳು. ಹಾಗೆ ಬಹಳ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಇವತ್ತು ಸಂಜೆ ನಾನು ಭಾಗವಹಿಸಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಕೆ ಗೋವಿಂದರಾಜು ಸರ್ ಅವರು ಈ ಮಾತೃ ಕಪ್ ಅನ್ನೋದನ್ನ ಬಾಸ್ಕೆಟ್ಬಾಲ್ಗೋಸ್ಕರ ಎಲ್ಲ ಹೆಣ್ಣು ಮಕ್ಳಿಗೋಸ್ಕರ ಸ್ಪೆಷಲ್ ಆಗಿ ಪ್ರತಿ ವರ್ಷ ವಿಮೆನ್ಸ್ ಡೇ ದಿನ ಮಾಡ್ತಾರಂತೆ. 12 ವರ್ಷದಿಂದ ನಡೀತಾ ಇದೆ ಅಂತ ಹೇಳಿದ್ರು. ಹಾಗೆ ಅವರ ತಾಯಿಯವರ ಹೆಸರಲ್ಲಿ ಒಂದು ಬೆಳ್ಳಿ ಕಪ್ ಇದೆ, ರೋಲಿಂಗ್ ಕಪ್. ಅದನ್ನು ಇವತ್ತಿನ ವಿನ್ನರ್ಸ್ ತಮ್ಮ ಕೈಯಲ್ಲಿ ಎತ್ಕೊಂಡ್ರು. ಬಹಳ ಹೆಮ್ಮೆಯಿಂದ, ಬಹಳ ಖುಷಿ ಆಯ್ತು. ಮ್ಯಾಚ್ ಕೂಡ ನೋಡಿದೆ. ತುಂಬಾ ದಿನಗಳ ನಂತರ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಬಾಸ್ಕೆಟ್ಬಾಲ್ ಮ್ಯಾಚ್ ನೋಡಕ್ ಒಂದು ಅವಕಾಶ ಸಿಕ್ತು. ತುಂಬಾ ಖುಷಿ ಆಯ್ತು. ಮುಖ್ಯವಾಗಿ ಹೆಣ್ಣು ಮಕ್ಳಿಗೆ ಕ್ರೀಡೆನಲ್ಲಿ, ಯಾವುದೇ ಕ್ರೀಡೆ ಇರ್ಬೋದು, ಅದರಲ್ಲಿ ಎನ್ಕರೇಜ್ಮೆಂಟ್ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ಗೋವಿಂದರಾಜು ಸರ್ ಅವರ ಇಡೀ ಟೀಮ್ ಅವ್ರ ಪರ್ಸನಲ್ ಆಗಿ ಒಂದು ಕಪ್ನ ಆರ್ಗನೈಸ್ ಮಾಡ್ತಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಬರೀ ಬೆಂಗಳೂರಿಂದ ಅಷ್ಟೇ ಅಲ್ಲ, ನಮ್ಮ ರಾಜ್ಯದ ಬೇರೆ ಬೇರೆ ಊರುಗಳಿಂದ ಕೂಡ ಟೀಮ್ಸ್ ನ ಕರೆಸ್ಕೊಂಡು ಇಲ್ಲ ಅವ್ರನ್ನ ಉಳಿಸಿ ಅವರ ಎಲ್ಲ ಕಂಫರ್ಟ್ಸ್ ನ ನೋಡ್ಕೊಂಡು ಈ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಕ್ ಒಂದು ಅವಕಾಶ ಮಾಡ್ಕೊಡ್ತಿದ್ದಾರೆ. ಸೊ ನನ್ನ ಕಡೆಯಿಂದ ಎಲ್ಲ ಹೆಣ್ಮಕ್ಳ ಪರವಾಗಿ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಬಂದು ಸಪೋರ್ಟ್ ಮಾಡಿದ್ರ, ಥ್ಯಾಂಕ್ ಯು. ಅಂಡ್ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನನಗೆ ತುಂಬಾ ಖುಷಿ ಆಗಿದೆ. ಎಲ್ಲ ವಿನ್ನರ್ಸ್ಗೂ, ಎಲ್ಲರಿಗೂ ಪಾರ್ಟಿಸಿಪೇಟ್ ಮಾಡಿದ ಎಲ್ಲರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಸಂಪ್ರದಾಯ ಇಲ್ಲ, ನನ್ನ ತಾಯಿಯವರ ಹೆಸರಲ್ಲಿ ಈ ಇವೆಂಟ್ ನ ಮೊದಲು ಸ್ಟಾರ್ಟ್ ಮಾಡಿದೆ. ಇದು ಕಂಟಿನ್ಯೂಸ್ ಆಗಿ 12ನೇ ವರ್ಷ ನಡೀತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಮಾಡ್ತೀನಿ. ಮತ್ತೆ ಆಲ್ ಇಂಡಿಯಾ ಮಾಡ್ಬೇಕು ಅಂತೇಳಿ ಇದನ್ನ ವುಮೆನ್ಸ್ ಡೇನೆ ಫೈನಲ್ ಮಾಡ್ತೀನಿ. ಯಾಕಂದ್ರೆ ಒಂದು ಮೆಸೇಜ್ ಏನಂದ್ರೆ ವುಮೆನ್ಸ್ಗೆ ಸಪೋರ್ಟಿವ್ ಆಗಿರ್ಬೇಕು, ಎನ್ಕರೇಜ್ ಮಾಡಬೇಕು, ಬಾಸ್ಕೆಟ್ಬಾಲ್ ನ ಇನ್ನೂ ದೊಡ್ಡ ಲೆವೆಲ್ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಅದಕ್ಕೆ ಮುಂದಿನ ವರ್ಷಗಳಲ್ಲಿ ಇದನ್ನ ಆಲ್ ಇಂಡಿಯಾ ಲೆವೆಲ್ಗೆ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀನಿ. ಈ ವರ್ಷದ ಕೊನೆಯಲ್ಲಿ ಪೂರ್ವಭಾವಿ ತಯಾರಿ ಮಾಡಿ ಇದನ್ನ ಮತ್ತೆ ನೆಕ್ಸ್ಟ್ ಮಾರ್ಚ್ 8ಕ್ಕೆ ಆಲ್ ಇಂಡಿಯಾ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ನಿಮ್ಮೆಲ್ಲ ಸಹಕಾರ ಇರ್ಲಿ ಅಂತೇಳಿ ಕೇಳ್ತೇನೆ. ಇದು ವಿಶೇಷವಾಗಿ ನನ್ನ ತಾಯಿ ಹೆಸರಲ್ಲಿ